ಹಾಯ್, ನಮಸ್ತೆ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ತಮ್ಮೆಲ್ಲರಿಗೂ ಗೊತ್ತು, ಈಗ ಪರೀಕ್ಷಾ ಸಮಯ. ನಾಳೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹೆದರುವ ಅವಶ್ಯಕತೆ ಇಲ್ಲ. ಒಂದು ಮಾತದ ಇಂಗ್ಲೀಷ್ನಾಗ, ಸೆಲ್ಫ್ ಬಿಲೀಫ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಅರ್ನ್ ಯು ಸಕ್ಸಸ್ ಅಂಥೇಳಿ. ಅಂದರೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ವರ್ಷ ಪೂರ್ತಿ ಅಧ್ಯಯನವನ್ನು ನೀವೆಲ್ಲ ಮಾಡಿದ್ದೀರಿ. ಈಗ ವರ್ಷ ಪೂರ್ತಿ ಓದಿರುವುದನ್ನು 3 ಗಂಟೆಯಲ್ಲಿ ನೀವು ತೋರ್ಪಡಿಸ್ಬೇಕಾಗಿದೆ. ಎಷ್ಟನ್ನು ನೀವು ಕರಗತ ಮಾಡಿಕೊಂಡಿದ್ದೀರಿ ವರ್ಷದ ಜ್ಞಾನವನ್ನು ಅಂಥೇಳಿ. ಈಗ ಸಂಪೂರ್ಣ ತಯಾರಿ ಆಗೋಗಿದೆ. ನೀವು ನಿರ್ಭಯವಾಗಿ ಆತ್ಮವಿಶ್ವಾಸದಿಂದ ನಗುತ್ತಾ, ಯಾವುದೇ ಭಯ, ಅಂಜಿಕೆ, ಹಿಂಜರಿಕೆ ಇಲ್ಲದೆ ನಗುತ್ತಾ ಪರೀಕ್ಷೆಗೆ ನೀವು ಹೋಗಬೇಕಾಗಿದೆ. ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸರಳ ಸೂತ್ರಗಳ ನೀವು ಅಳವಡಿಸ್ಕೊಳ್ಬೇಕಾಗಿದೆ. ಏನು ಮಾಡಬೇಕಪ್ಪ? ನಾಳೆ ನೀವೆಲ್ಲ ಬೆಳಿಗ್ಗೆ ಎಕ್ಸಾಮ್ ಹಾಲಿಗೆ ಹೋಗ್ತಾ ಇರ್ತೀರಿ. ಹೇಗೆ ಹೋಗಬೇಕು? ಒಂದನೇದು, ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಮನದಲ್ಲಿ ಯಾವುದೇ ಅಂಜಿಕೆ, ಅಳಕು ಇಲ್ಲದೆ ಧೈರ್ಯದಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ 15 ನಿಮಿಷ, ಸುಮಾರು 15ರಿಂದ ಅರ್ಧ ತಾಸು, ಮಿನಿಮಮ್ ಒಂದು ಅರ್ಧ ತಾಸು 30 ನಿಮಿಷ ನೀವೇನು ಮಾಡಬೇಕು? ಪರೀಕ್ಷಾ ಕೇಂದ್ರಕ್ಕೆ ಮೊದಲು ಹೋಗಬೇಕು. ಹೋದ ತಕ್ಷಣ ಏನು ಮಾಡಬೇಕು? ನಿಮ್ಮ ಹಾಲ್ ಟಿಕೆಟ್ ನಂಬರ್ ನೋಡ್ರಿ. ನಿಮ್ಮ ಹಾಲ್ ಟಿಕೆಟ್ ನಂಬರ್ ಯಾವ ರೂಮಿಗೆ ಅಲೌಟ್ ಆಗಿದೆ, ಆ ರೂಮ್ ಎಲ್ಲಿ ಬರುತ್ತೆ ಅಂತೇಳಿ ಹುಡುಕ್ಯಾಡ್ಕೊಂಡು ಆ ರೂಮಿಗೆ ನೀವೇನಪ್ಪ ಅಂತಂದ್ರೆ ಹೋಗಬೇಕು. ಹೋಗಿಂದ ನಿಮ್ಮ ಸೀಟ್, ನಿಮ್ಮ ಬೆಂಚ್ ಯಾವುದಿದೆ ಅಂಥೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತುಕೊಳ್ಬೇಕು. ನೀವು ಏನೇನು ಒಯ್ಯಬೇಕಪ್ಪ? ಮೊದಲ ಹಾಲ್ ಟಿಕೆಟ್ ತಗೋಬೇಕು. ಜೊತೆಗೆ 2ರಿಂದ 3 ಪೆನ್ನು ನಿಮ್ಮಲ್ಲಿ ಇರಬೇಕು. 2ರಿಂದ 3 ಪೆನ್ ನಿಮ್ಮಲ್ಲಿ ಇರಬೇಕು. ಆಮೇಲೆ ಬೇಕಾದಂಥ ಪೆನ್ಸಿಲ್ಲು, ರಬ್ಬರು, ಜಾಮೆಂಟ್ರಿ ಬಾಕ್ಸು, ಇವೆಲ್ಲ ಏನದಾವಲ್ಲ, ಇವೆಲ್ಲವುಗಳ ತಯಾರಿಯೊಂದಿಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ಪೆನ್ನುಗಳು ಹೊಸ ಪೆನ್ನುಗಳಾಗಿರಬಾರ್ದು. ಆ ಪೆನ್ನುಗಳು ಹಳೆ ಪೆನ್ನು ಆಗಿರಬಾರ್ದು. ಮಿನಿಮಮ್ ಆ ಪರೀಕ್ಷೆ ಬರೆಯುವಂಥ ನಿಮ್ಮ ಆ 3ರಿಂದ 4 ಪೆನ್ನುಗಳು ಹೇಗಿರಬೇಕಪ್ಪ ಅಂತಂದ್ರೆ, ಮಿನಿಮಮ್ ಒಂದು 15ರಿಂದ 20 ಪೇಜ್ ಮೊದಲೇ ನೀವು ಆ ಪೆನ್ಲೆ ಬರೆದಿರಬೇಕು. ಅಂಥ ಪೆನ್ಗಳನ್ನು ನೀವು ಪರೀಕ್ಷಾ ಕೇಂದ್ರಕ್ಕೆ ಒಯ್ಯಬೇಕು. ಆ ಪೆನ್ಗಳು ಹೇಗಿರಬೇಕು? ಸ್ಪಷ್ಟವಾಗಿ ನೀವು ಬರೆದಿರುವಂಥದ್ದು ಕಾಣುವಂಗಿರಬೇಕು. ಸ್ಕೇಲ್ ಒಯ್ಯಬೇಕು, ಇರೇಜರ್ ಒಯ್ಯಬೇಕು, ಪೆನ್ಸಿಲ್ ಒಯ್ಯಬೇಕು. ಯಾವುದಕ್ಕೂ ಇನ್ನೊಬ್ಬರ ಮೇಲೆ ನೀವು ಏನಪ್ಪ ಅಂತಂದ್ರೆ ಅವಲಂಬನೆ ಆಗಬಾರ್ದು. ಹಾಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು. ಹೋದ ನಂತರ ಆ ಪರೀಕ್ಷಾ ಕೇಂದ್ರದಲ್ಲಿ ನೀವು ಎಲ್ಲ ಹುಡುಕ್ಯಾಡ್ಕೊಂಡ್ರಿ, ನಿಮ್ಮ ರೂಮ್ ಸಿಕ್ತು, ನಿಮ್ಮ ಟೇಬಲ್ ಯಾವುದತ್ತು ಗೊತ್ತಿತ್ತು. ಹೋದ ತಕ್ಷಣ ಆ ನಿಮ್ಮ ಟೇಬಲ್ ಸುತ್ತಮುತ್ತ ಏನದಾವ ಅಂತೇಳಿ, ನಿಮ್ಮ ಬೆಂಚ್ ಸುತ್ತಮುತ್ತ ಏನದಾವ ಅಂತ ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಂಡು ಕುಳಿತುಕೊಂಡ ತಕ್ಷಣ ದೀರ್ಘವಾದಂಥ ಒಂದು ಉಸಿರನ್ನು ತಗೊಂಡು, ದೀರ್ಘವಾದಂಥ ಉಸಿರನ್ನು ಬಿಟ್ಟು ಒಂದಿಷ್ಟು ನೀವೇನಪ್ಪ ಅಂತ ರಿಲ್ಯಾಕ್ಸ್, ಶಾಂತ ಚಿತ್ತದಿಂದ ಕುಳಿತುಕೊಳ್ರಿ. ಸೂಪರ್ವೈಸರ್ ಬರ್ತಾರೆ. ಸೂಪರ್ವೈಸರ್ ಬಂದ ತಕ್ಷಣ ಅವರು ನಿಮ್ಮದೆಲ್ಲ ಚೆಕ್ ಮಾಡ್ತಾರೆ. ID ಕಾರ್ಡ, ಆಮೇಲೆ ನಿಮ್ಮ ಹಾಲ್ ಟಿಕೆಟ್ ಚೆಕ್ ಮಾಡ್ತಾರೆ. ನೀವು ಚೆಕ್ ಮಾಡಿಂದ ಅವ್ರು ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ದಯವಿಟ್ಟು ಹೇಳ್ತೀನಿ, ಬಡ ಅವುಗಳನ್ನು ಓದಬೇಡ್ರಿ. ಸಮಾಧಾನ ಆಗಿರಿ. ಮೊದಲು ಶಾಂತ ಚಿತ್ತದಿಂದ ಆ ಪ್ರಶ್ನೆ ಪತ್ರಿಕೆಯನ್ನು 1 ಅಲ್ಲ 2 ಅಲ್ಲ 3 ಸಲ ಓದ್ರಿ. 3 ಸಲ ಓದ್ರಿ. 1ನೇ ಸಲ ಸುಮ್ಮನೆ ಓದ್ರಿ. 2ನೇ ಸಲ ನೀವು ಓದಿದಾಗ, ಶಾಂತ ಚಿತ್ತದಿಂದ ನೀವು ಓದಿದಾಗ ನಿಮಗೆ ಎಲ್ಲೆಲ್ಲಿ ಏನೇನು ಆನ್ಸರ್ ಅಂತೇಳಿ ಗೊತ್ತಾಗ್ತದೆ. ಅದನ್ನು ನೋಡ್ಕೊಳ್ರಿ. 3ನೇ ಒಂದು ಸಲ ಓದ್ಕೊಳ್ರಿ. 15 ನಿಮಿಷ ಟೈಮ್ ಇರ್ತದೆ ನಿಮಗೆ. 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದ್ಲಿಕ್ಕೆ ಟೈಮ್ ಕೊಟ್ಟಾರೆ. ಸರ್ಕಾರ ಭಾಳ ಎಲ್ಲದರ ಬಗ್ಗೆ, ಪ್ರತಿಯೊಂದು ಸಣ್ಣ ವಿಷಯಗಳ ಬಗ್ಗೆನೂ ಕಾಳಜಿ ಮಾಡ್ತದೆ. 15 ನಿಮಿಷ ನೀವು ಪರೀಕ್ಷಾ ಭಯವನ್ನು ಕಳ್ಕೊಳ್ಳಂತೆ ನಿಮ್ಮ ಕ್ವಶನ್ ಪೇಪರ್ ಓದ್ಲಿಕ್ಕೆ ಸರ್ಕಾರ ನಿಮಗೆ 15 ನಿಮಿಷ ಟೈಮ್ ಕೊಟ್ಟದ. ಅದನ್ನು ಸದುಪಯೋಗ ಪಡಿಸೋಡ್ರಿ. ನೆಕ್ಸ್ಟ್ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ.
ಉತ್ತರ ಪತ್ರಿಕೆ ಕೊಟ್ಟಾಗ ನೀವೇನು ಮಾಡಬೇಕು? ಫಸ್ಟ್ ನಿಮ್ಮ ಸೀಟ್ ನಂಬರ್ ಬರೀರಿ ಆ ಉತ್ತರ ಪತ್ರಿಕೆಯ ಮೇಲೆ. ಇನ್ನೊಂದು ವಿದ್ಯಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆಯ ಮೇಲೆ ಉತ್ತರಗಳನ್ನು ಗುರುತು ಮಾಡೋದಾಗಲಿ ಇನ್ನೇನೋ ಮಾಡೋದಾಗಲಿ ಆ ರೀತಿ ಮಾಡಕ್ಕೆ ಹೋಗಬೇಡ್ರಿ. ಕೇವಲ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾರ್ಕ್ ಇರಬೇಕಪ್ಪ ಅಂತಂದ್ರೆ ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಇರಬೇಕು. ಬಿಟ್ಟರೆ ನೀವು ಯಾವ್ಯಾವ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಿ ಅನ್ನುವಂಥದ್ದು ಮಾತ್ರ ಅಲ್ಲಿ ಮಾರ್ಕ್ ಇರಬೇಕು. ಬಿಟ್ಟರೆ ಬೇರೆ ಏನೂ ಮಾರ್ಕ್ ಮಾಡಬೇಡಿ. ಉತ್ತರ ಪತ್ರಿಕೆ ಕೊಟ್ಟಿದ್ದು ನಾ ಆಗಲೇ ಹೇಳಿದೆ, ರಿಜಿಸ್ಟರ್ ನಂಬರನ್ನು ಬರೀರಿ. ನೀಟಾಗಿ ರಿಜಿಸ್ಟರ್ ನಂಬರನ್ನು ಬರೆದು ನೀವು ಯಾವ ಉತ್ತರಗಳಿಗೆ ನೀವು ಪರ್ಫೆಕ್ಟ್ 100% ಅದಲ್ಲ ಅವುಗಳನ್ನೆಲ್ಲ ಬರೀತಾ ಹೋಗ್ರಿ. ಆಮೇಲೆ ನೆಕ್ಸ್ಟ್ 2ನೇ ಟೈಮ್ನಾಗ ನೀವು ವಿಚಾರ ಮಾಡಿರಿ, ಅವು ಯಾವ ಬರ್ತಾವಲ್ಲ ಮತ್ತೆ ಯಾವ ಬರ್ತಾವಲ್ಲ ಅವುಗಳನ್ನು ಬರೀರಿ. ಯಾವುದೇ ಕಾರಣಕ್ಕೂ ಉತ್ತರ ಪತ್ರಿಕೆಯಲ್ಲಿ ಕಾಟ್ ಹಾಕೋದಾಗಲಿ ತಪ್ಪು ಮಾಡೋದಾಗಲಿ ಈ ರೀತಿಯಾದಂತಹದ್ದನ್ನು ಮಾಡಬೇಡ್ರಿ. ಟೆನ್ಷನ್ ಮಾಡ್ಕೋಬೇಡ್ರಿ, ಭಯ ಪಡಬೇಡ್ರಿ, ಅಂಜಬೇಡ್ರಿ, ಧೈರ್ಯದಿಂದ ಉತ್ತರಿಸ್ರಿ. ಆಮೇಲೆ ಇನ್ನೊಂದು, ನನ್ನ ಪಾಲಕರಲ್ಲಿ ನಾನು ಭಾಳ ಒಂದು ಸಣ್ಣ ಕಳಕಳಿಯ ವಿನಂತಿಯನ್ನು ಮಾಡ್ಕೋತೀನಿ. ದಯವಿಟ್ಟು ನಿಮ್ಮ ಮಗುವನ್ನು ಇನ್ನೊಂದು ಮಗುವಿನ ಜೊತೆ ಕಂಪೇರ್ ಮಾಡಬೇಡ್ರಿ. ನಿಮ್ಮ ಮಗುವಿನ ಆತ್ಮವಿಶ್ವಾಸ ಕುಗ್ಗಿಸುವ ಹಾಗೆ ನೀವು ಮಗುವಿಗೆ ಮಾತಾಡಬೇಡ್ರಿ. ಮಗುವಿನ ಆರೋಗ್ಯದ ಕಾಳಜಿಯನ್ನು ನೀವು ಮಾಡಿರಿ. ನಿಮ್ಮ ಮಗುವಿಗೆ ಧೈರ್ಯ ತುಂಬುವಂಥ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ನೀವು ಮಾತಾಡ್ರಿ. ಆ ಮಗುವಿಗೆ ಎಕ್ಸಾಮ್ ಬರೀಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನೇನು ವಸ್ತುಗಳು ಬೇಕಲ್ಲ ಅವುಗಳ ಪೂರ್ವ ತಯಾರಿಯಲ್ಲಿ ನಿಮ್ಮ ಮಗುವಿಗೆ ಏನಪ್ಪ ಅಂತಂದ್ರೆ ಸಹಕರಿಸಿರಿ. ಧೈರ್ಯದ ಮಾತುಗಳನ್ನಾಡ್ರಿ. ಆ ಮಗು ಪರೀಕ್ಷೆ ಅಂದ ತಕ್ಷಣ ಹೇಗಪ್ಪ ಅಂತಂದ್ರೆ ಒಂದು ರೀತಿ ಹಬ್ಬದ ವಾತಾವರಣಕ್ಕೆ, ಹಬ್ಬಕ್ಕೆ ಜಾತ್ರೆಗೆ ಹೊಂಟಿನ ಹೋಗುವಂಗೆ ತಯಾರು ಮಾಡಿರಿ. ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ಪಾಲಕರಾದವರು. ಜಸ್ಟ್ ಮಗು ಓದಿರ್ತದ ವರ್ಷ ಪೂರ್ತಿ, ನೀವು ಅದಕ್ಕೆ ಏನು ಮಾಡಬೇಕಾಗ್ಯದ? ಪ್ರೋತ್ಸಾಹ ಮಾಡಬೇಕಾಗ್ಯದ, ಧೈರ್ಯ ತುಂಬಬೇಕಾಗ್ಯದ. ಟೆನ್ಷನ್ ಕೊಡುವಂಥ, ಭಯಗೊಳಿಸುವಂಥ ಮಾತುಗಳನ್ನು ದಯವಿಟ್ಟು ಪಾಲಕರು ಮಾಡಬೇಡ್ರಿ. ಮಗು ಪರೀಕ್ಷೆ ಬರೆದು ಮನೆಗೆ ಬಂದ ತಕ್ಷಣ ಇದಕ್ಯಾಕೆ ಬರೋದಿಲ್ಲ, ಅದಕ್ಯಾಕೆ ಬರೋದಿಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ಅದು ಆಗಿರ್ತದ, ನೀವೇನು ಮಾಡೋಕ್ಕಾಗೋದಿಲ್ಲ. ಹಳೆ ಪೇಪರ್ ಬರೆಯೋಕ್ಕಾಗೋದು. ಮುಂದಿನ ಪೇಪರ್ ಬಗ್ಗೆ ಮಗುವಿಗೆ ತಯಾರು ಮಾಡೋಕ್ಕೆ ಏನೇನು ಬೇಕಲ್ಲ ಅದನ್ನು ಮಾಡಿರಿ. ಹಿಂದಿನ ಪೇಪರ್ ಬಿಟ್ಬಿಡ್ರಿ. ಹಿಂಗೆ ತಯಾರಿ ಮಾಡಿಕೊಂಡು ಮಗುವನ್ನು ನೀವು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ ಅದನ್ನು ಕರ್ಕೊಂಡು ಬರುವಂಥ ಒಂದಿಷ್ಟು ಜವಾಬ್ದಾರಿಯನ್ನು ನೀವು ಮಾಡಿದ್ದಾದ್ರೆ ಮಗು 100% ಹೇಳ್ತೀನಿ 100% ಸಕ್ಸಸ್ ಆಗ್ತದೆ. 100% ಸಕ್ಸಸ್ ಆಗ್ತದೆ. ಇದನ್ನು ತಾವೆಲ್ಲರೂ ಪಾಲಕರಾದಂಥವ್ರು ಪಾಲನೆ ಮಾಡಬೇಕಂತೇಳಿ ನನ್ನ ಕಳಕಳಿ ವಿನಂತಿ ಅದ. ವಿದ್ಯಾರ್ಥಿಗಳಿಗೆ ನಾನು ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಂಜಿಕೆ ಬೇಡ. ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸಿ. ಪರೀಕ್ಷೆ ಅಂದ್ರೆ ಅದೇನೂ ಅಲ್ಲ, ವರ್ಷಪೂರ್ತಿ ಓದಿರುವುದನ್ನು ಹೋಗಿ ನೀವು ಬರೋದು ಅಷ್ಟೇ. ಅದಕ್ಕೆ ಯಾಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಧೈರ್ಯಂ ಸರ್ವರ್ಥ ಸಾಧನಂ. ತಾವೆಲ್ಲ ಜಯಶಾಲಿಗಳಾಗ್ತೀರಿ. ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ನೀವು ಎಲ್ಲರೂ ಯಶಸ್ವಿ ಆಗ್ತೀರಿ ನಿಮ್ಮ ಜೀವನದಲ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ತಮಗೆ ಲೈಕ್ ಆದರೆ ಶೇರ್ ಮಾಡಿ. ಬಾಯ್, ನಮಸ್ತೆ. ನಾನು RC ಹಿರೇಮಠ್, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ವಿಜಯಪುರ. ಬಾಯ್.